ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಾವು ಇವತ್ತು ನಮ್ಮ ಮನೆ ದೇವರಿಗೆ ಹೋಗಿದ್ದೀವಿ. ಪಾಡ್ಯ ದಿವಸ ಕಾರ್ತಿಕ ಮಾಸದಲ್ಲಿ ಬಿಡುವಂಥ ಈ ಬೆಟ್ಟದ ಅವರೆ ಹೂವು ನೋಡಿ. ಮತ್ತು ಅದೇ ರೀತಿಯಾಗಿ ಇದಕ್ಕೆ ಹೊನ್ನಾರಿಕೆ ಕೂಡ ಅಂತಾರೆ, ತಂಗಡಿ ಹೂವು ಕೂಡ ಅಂತೀವಿ ನೋಡಿ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಅವರೆ ಹೂವು ಅಂತೀವಿ. ಹಾಗೆ ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಕಡ್ಕೊಂಡಿದ್ವಿ. ಇವಾಗ ಇದರ ಮಹತ್ವ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮಕ್ಕಳು ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇವಾಗ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಹೂವನ್ನು ಕಡ್ಕೊಂಡು ಹೋಗಿದ್ದೀವಿ ಅಲ್ಲ, ಯಾವ ರೀತಿ ಮಾಡಬೇಕಂತ. ಈ ಥರ ಹೂವನ್ನು ಕಡ್ಕೊಂಡು ಬಿಟ್ಟು ಬಂದ್ವಿ ನೋಡಿ. ಈ ಹೂವನ್ನು ದೀಪಾವಳಿ ಟೈಮಲ್ಲಿ ತಂದು ಮನೆಯಲ್ಲಿ ಪೂಜೆ ಮಾಡ್ತೀವಿ ನೋಡಿ. ಕೊಟ್ಟಿಗೆಗೆಲ್ಲ ಹಾಕ್ತೀವಿ ದನಗಳು ಕಟ್ಟಲ್ಲಿ. ಮತ್ತು ಪಾಡ್ಯದ ಮರುದಿನ ಗೌರಿ ಆಡಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಸುದ್ದ ಹೂವು ಪೋಣಿಸಿ ಕಟ್ಕೊತಿರ್ತೀವಿ ನೋಡಿ. ಈ ರೀತಿಯಾಗಿ ಒಂದೊಂದು ಎಲೆಗಳನ್ನು ಕಡಿತಾ ಇದ್ದೀನಿ. ಇದಕ್ಕೆ ಕಷಾಯ ಮತ್ತು ಟೀ ಮಾಡ್ತಾ ಇದ್ದೀನಿ ನೋಡಿ. ತಾವರೆ ಹೂವಿನ ಕಷಾಯ ಮತ್ತು ಟೀ ಮಾಡ್ತಾ ಇದ್ದೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಈ ಥರ ಒಂದೊಂದಾಗಿ ಒಂದೊಂದು ದಳಗಳನ್ನು ಕಡಿತಾ ಇದ್ದೀನಿ ನೋಡಿ. ಇದು ಕೂಡ ತುಂಬ ಒಳ್ಳೆಯದು, ಆರೋಗ್ಯಪೂರ್ಣವಾಗಿ ಆಯುರ್ವೇದಿಕ್ ಇರುತ್ತೆ ನೋಡಿ. ಸೈಡ್ ಎಫೆಕ್ಟನ್ನು ಆಗುವುದಿಲ್ಲ. ಈ ಥರ ಒಂದೊಂದಾಗಿ ಕಡ್ಕೊಂಡ್ಬಿಟ್ಟು ಟೀ ಮತ್ತು ಕಷಾಯ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಜೊತೆಯಲ್ಲಿ ಎರಡು ವಸ್ತುಗಳನ್ನು ಹಾಕಿ ನಾವು ಜ್ಯೂಸ್ ಕೂಡ ಮಾಡ್ಕೋಬೋದು ನೋಡಿ. ಇವಾಗ ಟೀ ಮಾಡೋದನ್ನು ತೋರಿಸ್ತೀನಿ. ಇದು ಈ ಕಲೆಕ್ಷನ್ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದಾಗಿ ಹೂವು ತೊಗೋತಾ ಇದ್ದೀನಿ. ಈ ಥರ ಇರುತ್ತೆ ನೋಡಿ ಹೂವನ್ನು. ಅವರೇ ಕಾಳಿನ ಒಂದೊಂದು ದಳಗಳನ್ನು ಕಡ್ಕೋತಾ ಇದ್ದೀನಿ ನೋಡಿ. ಒಂದು ಮಗ್ಗಿನಲ್ಲಿ 5 ದಳಗಳಿರುತ್ತೆ ನೋಡಿ. ಒಂದೊಂದಾಗಿ ಆರಿಸ್ಕೊಳ್ಳಬೇಕು. ಈ ಗಿಡನ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ, ಯಾರಾದರೂ ನೋಡಿಲ್ಲ ಅಂದರೆ ಬಂಜಾರ ಭೂಮಿಯಲ್ಲಿ ಇರುತ್ತೆ ನೋಡಿ, ಹೊಲದ ಬಂದರಿಯಲ್ಲಿರುತ್ತೆ, ಬೆಟ್ಟ ಗುಡ್ಡಗಳಲ್ಲಿರುತ್ತೆ, ಹಾಗೆ ಕೂಡ ಹಳ್ಳದ ದಂಡಿಯಲ್ಲಿರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲೆಂದರೆ ಅಲ್ಲಿ ಬೆಳೆಯುತ್ತೆ ನೋಡಿ. ಬಂಜಾರ ಭೂಮಿಯಲ್ಲೇ ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಗಿಡದ ಹೂವುಗಳಲ್ಲಿ ಚಿಟ್ಟೆ ಮತ್ತು ಜೇನುಹುಳುಗಳು ಇರುತ್ತೆ ನೋಡಿ. ನಮಗೂ ಕೂಡ ಜೇನುಹುಳುಗಳು ಜೇನನ್ನು ಕೊಡುತ್ತೆ ನೋಡಿ. ಈ ಹೂವಿನ ಮಕರಂದವನ್ನು ಹೀರಿ ಜೇನುಹುಳುಗಳು ನಮಗನ್ನು ಜೇನು ಕೊಡುತ್ತೆ ನೋಡಿ. ಮತ್ತು ನಮ್ಮ ಶರೀರವನ್ನು ತಂಪಾಗಿಡುತ್ತೆ. ಇವಾಗ ಟೀ ಮಾಡ್ತಾ ಇದ್ದೀನಲ್ಲ, ಗರಂ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಗರಮೇನ ಆಗುವುದಿಲ್ಲ, ತಂಪಾಗಿರುತ್ತೆ ಈ ಹೂವಿನಿಂದ. ಏನು ಸೈಡ್ ಎಫೆಕ್ಟೇನು ಆಗುವುದಿಲ್ಲ ನೋಡಿ. ಮಧುಮೇಹವನ್ನು ನಿಯಂತ್ರಿಸಲು ಕೂಡ ಈ ಕಷಾಯವನ್ನು ಉಪಯೋಗಿಸ್ತಾರೆ ನೋಡಿ. ಇಷ್ಟೊಂದು ಔಷಧಿ ಉಳ್ಳ ಈ ಹೂವೇ ಅದ್ಭುತವೇ ಸರಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾನು ಬಿಡಿಸಿ ರೆಡಿ ಮಾಡಿರುವಂಥ ಈ ತಾವರೆ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ನಾವು ದಿನಾಲೂ ಕೂಡ ಚಹಾ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದು ಸಹ ಉಪಯೋಗ ಆಗುತ್ತೆ ನೋಡಿ. ಈ ಗಿಡದ ಬೇರು ಮತ್ತು ರಕ್ತಸ್ರಾವ ನಿರೋಧಕವಾಗಿ ಉಪಯೋಗವಾಗುತ್ತೆ ನೋಡಿ. ಇದನ್ನು ಬೇರಿನಿಂದ ಚಿಗುರುವರೆಗೂ ಇದನ್ನು ಉಪಯೋಗಿಸಬಹುದು. ಇದರ ಎಲೆಗಳು ಬೇರುಗಳನ್ನು ಅರೆದು ಗಾಯಗಳಿಗೆ ಹಚ್ಚಬಹುದು ನೋಡಿ. ಇದರ ಬೇರು ಮತ್ತು ಬೀಜವನ್ನು ಸಂಧಿವಾತಕ್ಕೆ ಹಚ್ಚಬಹುದು ನೋಡಿ. ಮತ್ತು ಕೂಡ ಈ ಹೂವನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ದಿನಾಲು ಬೆಳಗ್ಗೆ 1 ಚಮಚ, ಮಧ್ಯಾಹ್ನ, ಸಾಯಂಕಾಲ 3 ಚಮಚ ಕುಡಿದರೆ ನಿಮ್ಮ ಡಯಾಬಿಟಿಸ್ 500 ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡಿ. ಇವಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿಯಾಗಿ ಒಂದೊಂದು ದಳ ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಬಂದುಬಿಟ್ಟು ಕಷಾಯ ಮತ್ತು ಟೀ ಮಾಡ್ತಾಯಿದ್ದೀನಿ ನೋಡಿ. ಅವರೆ ಹೂವು, ತಂಗಡೆ ಹೂವು ಕೂಡ ಅಂತಾರೆ ನೋಡಿ. ಇದನ್ನು ಹೊನ್ನಾರಿಕೆ ಹೂವು ಕೂಡ ಅಂತಾರೆ ನೋಡಿ. ಹೊನ್ನಾರಿಕೆ ಅಂತ ಅಂದ್ಬಳಕೆ ಒಂದು ನೆನಪಿಗೆ ಬಂತು, ಬಂಗಾರದ ಕಲರ್ ಇದ್ದಂಗಿದೆ ನೋಡಿ. ಇದನ್ನು ಬಂಗಾರ ಕಲರ್ ಇದೆ ನೋಡಿ. ತುಂಬ ಆರೋಗ್ಯಪೂರ್ಣವಾದ ಕಷಾಯ ಮತ್ತು ಟೀನ ಮಾಡೋಣ. ಇವಾಗ ಒಂದು ದೊಡ್ಡ ಬೊಗಣೆಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಒಂದೊಂದಾಗಿ ದಳ ಬಿಡಿಸಿದ್ದನ್ನು ಸಣ್ಣದಾಗಿ ಚಿಕ್ಕದಾಗಿ ಒಂದು ಹುಳಗಳು ಇರುತ್ತೆ ನೋಡಿ. ಆ ಹುಳಗಳನ್ನು ನೀರಲ್ಲಿ ಹೋಗುತ್ತೆ, ಆದ ಕಾರಣ ತೊಳೆದು ಬಿಟ್ಟು ಬರ್ಬೇಕು ನೋಡಿ. ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು ನೋಡಿ. ಒಂದು ಟೀ ಮಾಡ್ತೀವಲ್ಲ, ಆ ಬೊಗಣೆ ಟೀ ಮಾಡೋ ಪಾತ್ರೆಯಲ್ಲಿ ತೊಗೊಂಡು ಈ ಥರ ತೊಳ್ಕೊಂಡು ಹಾಕೋತಾ ಇರಬೇಕು ನೋಡಿ. ಇದಕ್ಕೆ ನಾವು
ಒಂದು ಗ್ಲಾಸ್ ನೀರನ್ನು ಹಾಕಿ ಕುದಿಸ್ಕೋಬೇಕು ನೋಡಿ. ಅದನ್ನು ಅರ್ಧ ಗ್ಲಾಸನ್ನು ಹಾಕಬೇಕು ಆ ನೀರನ್ನು. ಇವಾಗ ಕಂಪ್ಲೀಟಾಗಿ ಹಾಕ್ಕೊಂಡೆ ನೋಡಿ. ಇವಾಗ ಒಂದು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಚಹಾ ಕುಡಿಯೋ ಕಪ್, ಟೀ ಕುಡಿಯೋ ಕಪ್ ಇರ್ತಾವಲ್ಲ ಅದರೊಳಗೆ ಒಂದು 2 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಇದನ್ನು ಕುದಿಸಿ ಏನಾಗಬೇಕು, 1 ಕಪ್ ಆಗಬೇಕು ನೋಡಿ. ಈ ಥರ ನೀರು ಹಾಕೋತಾ ಇದ್ದೀನಿ ನೋಡಿ. 2 ಗಿಲಾಸ್ ಆಗೋಷ್ಟು ಸಣ್ಣ 1 ಗಿಲಾಸಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಗ್ಯಾಸಿನ ಮೇಲಿಟ್ಟು ಕುದಿಸ್ಕೋಬೇಕು ನೋಡಿ. ಅರ್ಧ ಕಪ್ ಆಗಬೇಕು. 1 ಕಪ್ 2 ಕಪ್ ಹಾಕಿದೆಯಲ್ಲ 1 ಕಪ್ ಆಗಬೇಕು ನೋಡಿ. ಈ ರೀತಿ ಇಟ್ಟಿದ್ದೀನಿ ನೋಡಿ. 1 ನಿಮಿಷ ಆಯಿತು. ಇವಾಗ ಕುದಿಸ್ತಾ ಇದ್ದೀವಿ. ಒಂದು 10 ನಿಮಿಷ ಆದ್ರೂ ಕುದಿಸ್ಕೋಬೇಕು. ಹೃದಯದ ತೊಂದರೆ ಇದ್ದವರು ಏನು ಮಾಡಬೇಕು, ಇದನ್ನು ಬಿಲ್ಪತ್ರೆ ಅಂತೀವಲ್ಲ ಅದನ್ನು ಹಾಕೊಂಡು ಕುದಿಸ್ಕೋಬೋದು. ಲಿವರಿಗೆ ಯಾರಾದರೂ ತೊಂದರೆ ಇದ್ರಂದ್ರೆ ಅವರು ಕೂಡ ಗರಿಕೆ ಕುದಿಸ್ಕೊಂಡು ಕುಡಿಬೋದು, ಪುಡಿ ಮಾಡ್ಕೊಂಡು. ಈ ಥರ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಕುದೀತಾ ಅರ್ಧ ಕಪ್ ಆಗಬೇಕು ನೋಡಿ. ಇದನ್ನು 2 ಕಪ್ ಹಾಕಿದ್ದೀವಲ್ಲ 1 ಕಪ್ ಆಗಬೇಕು. ಇದನ್ನು ಹೀಗೆ ಹಾಲು ಹಾಕೊಂಬಲ್ಲ, ಇದನ್ನು ದಳಗಳನ್ನು ಸೋದಿಸ್ಕೊಂಡು ತೆಗೋಬೇಕು. ಕಡೆಗೆ ತೊಗೊಂಡಾದ್ಮೇಲೆ ಹಾಕೋಬೇಕು ನೋಡಿ. ಪತ್ತಿ ಬದಲಾಗಿ ಈ ಕಷಾಯನ ಹಾಕೋಬೋದು ನಾವು ನೋಡಿ. ಈ ಥರ ಕುದೀತಾ ಇದೆ ನೋಡಿ. ಇವಾಗ ಒಂದು 10 ನಿಮಿಷ ಆಯಿತು. ಕಲರ್ ಹೆಂಗೆ ಬಂದಿದೆ ನೋಡಿ, ಕಷಾಯ ಥರ ಇದೆ. ಈ ಥರ ಮಾಡ್ತೀವಿ ನೋಡಿ. ಆ ದಳದ ಎಲ್ಲ ರಸವನ್ನು ನೀರೊಳಗೆ ಹೋಗುತ್ತೆ ನೋಡಿ. ಇದನ್ನು ನಮ್ಮನೇಲಿ ಕಷಾಯ ಅಂತೀವಿ. ಕಷಾಯ ಅಂತ ಕುಡಿಯಲ್ಲ ಅಂತಂದರೆ ಇದನ್ನು ಚಹಾ ಮಾಡ್ತೀವಿ ಅಂತ, ಪತ್ತಿ ಬದಲಾಗಿ ಇದನ್ನು ಹಾಕ್ತೀವಿ ಅಂತ. ಟೀ ಅಂತೀವಿ ನೋಡಿ. ಇದರಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಸಕ್ಕರೆ ಕೂಡ ಹಾಕ್ಕೊಂಡು ಕುಡಿಬೋದು. ಸಕ್ಕರೆ ಬಳಸಬಾರ್ದು, ಶುಗರ್ ಅಂಶ ಇರುತ್ತೆ ಅದರಲ್ಲಿ. ಬೆಲ್ಲ ಹಾಕ್ಬೋದು, ಒಳ್ಳೆಯದು ನೋಡಿ, ಆಯುರ್ವೇದಿಕ್ ಅದು. ಈ ಎಲೆಗಳನ್ನು ರಸ ಹೀರಿ ನೀರು ಯಾವ ಕಲರ್ ಬಂದಿದೆ ನೋಡಿ. ಇದರಲ್ಲಿ ಬೆಲ್ಲ ಕೂಡ ಹಾಕೋಬೋದು ನಾವು. ಈಗ ಹಾಕೊಂಬಲ್ಲ, ಇದನ್ನು ಸೋಸ್ಕೊಂಡು ಬಿಟ್ಟು ಬರ್ತೀನಿ. ಸೋಸ್ಕೊಂಡು ಆಮೇಲೆ ಇದಕ್ಕೆ ಬೆಲ್ಲ ಹಾಕೋತೀನಿ ನೋಡಿ. ಬೆಲ್ಲನೂ ಕೂಡ ಒಂದು ಆಯುರ್ವೇದಿಕ್ ಔಷಧ. ಇದರಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡು ಕುದಿಸ್ಬೋದಾಗಿತ್ತು, ಸುಮ್ಮನೆ ಸ್ವೀಟ್ ವೇಸ್ಟ್ ಆಗುತ್ತೆ ಅಂತ. ದಳಗಳನ್ನೆಲ್ಲ ಹೀರ್ಕೊಳ್ಳುತ್ತೆ ಅಲ್ಲ ಸ್ವೀಟ್ ಕೂಡ. ಇವಾಗ ಎಲ್ಲ ಸೋಸ್ಕೋತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕಲರ್ ಹೇಗೆ ಬಂದಿದೆ ಅಂತ ನೋಡಿ. ಈ ರೀತಿ ಕಲರ್ ಬಂದಿದೆ ನೋಡಿ. ಇಷ್ಟು ಬಂದಿದೆ ನೋಡಿ. ಸೇಮ್ ಪತ್ತಿ ಕಲರ್ ಹೆಂಗೆ ಬಿಡುತ್ತಲ್ಲ ಅದೇ ರೀತಿ ಪತ್ತಿ ಕಲರ್ ಬಿಟ್ಟಿದೆ ನೋಡಿ. ಬೆಲ್ಲ ಹಾಕ್ಕೊಂಡು ಕುದಿಸ್ಬೋದಾಗಿತ್ತು, ವೇಸ್ಟ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿದೆ ನೋಡಿ. ಇಷ್ಟು ಬಂದಿದೆ ನೋಡಿ. ಇವಾಗ ಇದನ್ನು 2 ಸಮಪಾನ ಮಾಡ್ತಾಯಿದ್ದೀನಿ. ಇದನ್ನು ಟೀ ಮಾಡ್ತಾಯಿದ್ದೀನಿ. ಇದನ್ನು ಶುಗರ್ ಇದ್ದವರು ಹಾಕ್ಕೊಂಡು ಕುಡಿಬೋದು ನೋಡಿ. ಶುಗರ್ ಇಲ್ಲ ಅಂದವರು 2 ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಶುಗರ್ ಪೌಡ್ರ್ ಹಾಕ್ಕೊಂಡು ಕೂಡ ಕುಡಿಬೋದು ನೋಡಿ. ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಇವಾಗ ಹಾಲು ಹಾಕೋತಾ ಇದ್ದೀನಿ. ನೀವು ಬೆಲ್ಲ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸಕ್ಕರೆ ಇಷ್ಟ ಇದ್ದರೆ ಹಾಕೋಬೋದು. ಬೆಲ್ಲ ಸ್ವಲ್ಪ ಉಷ್ಣ ಆಗುತ್ತೆ ನೋಡಿ. ಉಷ್ಣ ಜಾಸ್ತಿ ಇದ್ದವರು ಕುಡಿಬೇಡಿ, ಸ್ವಲ್ಪ ಸಕ್ಕರೆ ಆದರೆ ಹಾಕ್ಕೊಂಡು ಕುಡಿಬೋದು. ಇವಾಗ ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ. ಸೇಮ್ ಬಂದಿದೆ ನೋಡಿ ಎಲ್ಲ ಕಲರನ್ನು. ಇದನ್ನು ಬಾಣಂತಿಯರಿಗೆ ಕೊಡಬಾರ್ದು, ಮಕ್ಕಳಿಗೆ ಹಾಲು ಉಣಿಸ್ತಾರಲ್ಲ ಅವ್ರಿಗೆ ಕೊಡಬಾರ್ದು, ಗರ್ಭಿಣಿಯವರಿಗೆ ಕೊಡಬಾರ್ದು ನೋಡಿ. ಮತ್ತು ಇದೀಗ ಆಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರಿಗೆ ಕೂಡ ಕೊಡಬಾರ್ದು. ಈ ತಾವರೆ ಹೂವಿನ ಟೀ ರೆಡಿ ಆಗ್ತಾ ಇದೆ ನೋಡಿ. ಕಷಾಯನ ಕೂಡ ಮಾಡ್ಕೊಂಡು ಕುಡಿಬಹುದು ನೀವು. ಇದನ್ನು ನಾವು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ನೋಡಿ. ಮತ್ತು ಇದನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೋಡಿ. ಬೆಲ್ಲ ಉಷ್ಣ ಅಂದವರು ಸಕ್ಕರೆ ಹಾಕ್ಕೊಂಡು ಕುಡಿಬೋದು. ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ ನೋಡಿ. ಇದನ್ನು ಕಿಡ್ನಿ ಪೇಷಂಟು, ಎದೆ ನೋಯ್ತಾ ಇದೆ ಪೇಷಂಟು ಅವರಿಗೆ ಮಾತ್ರ ಕೊಡೋದು ನಡೀತೆ ನೋಡಿ. ನಾರ್ಮಲ್ ಇರೋರು ಕೂಡ ಕುಡಿಬೋದು, ಬಾಣಂತಿಯರಿಗೆ ಅಷ್ಟೇ ಕೊಡಬಾರ್ದು ನೋಡಿ. ಈ ಥರ ಕುದೀತಾ ಇದೆ ನೋಡಿ. ಕುದೀತು. ಇವಾಗ ಅವರೇ ಟೀ ರೆಡಿ ಆಯಿತು ನೋಡಿ. ಇದನ್ನು ಅವರೇ ಸೊಪ್ಪು ಮಾತ್ರ
ಇದು ಕೂಡ ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು. ಹೊಟ್ಟೆಯಲ್ಲಿ ಜಂತು ಹುಳುಗಳು ಇರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ನೋಡಿ. ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ಮುಂದೆ ಬರುವ ಒಳ್ಳೆ ನೋಟಿಫಿಕೇಷನ್ಗಳನ್ನು ಬರುತ್ತೆ ನೋಡಿ. ಮೊದಲಿಗೆ ಬರುತ್ತೆ ಫ್ರೆಂಡ್ಸ್. ಅವರೇ ಹೂವಿನ ಟೀ ರೆಡಿ. ಮತ್ತು ಒಂದು ಕಡೆ ಹೊನ್ನಾವರೆ ಹೂವು ಅಂತಾರೆ ನೋಡಿ. ತಂಗಡಿ ಹೂವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರೇ ಹೂವು ಅಂತ ಕರಿತೀವಿ ನೋಡಿ. ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್.